ಅಕ್ಟೋಬರ್ 18ರಿಂದ ಡಿಸೆಂಬರ್ 5ರವರೆಗೂ ತಾಮ್ರಪಾದದಲ್ಲಿ ಸಂಚಾರವನ್ನು ಮಾಡ್ತಾ ಇರ್ತಾನೆ. ಬಟ್ಟೆ ಬರೆಗಳ ವ್ಯಾಪಾರವನ್ನು ಮಾಡ್ತಾ ಇದ್ದೀರಿ, ಟೆಕ್ಸ್ಟೈಲ್ಸ್ ಮತ್ತು ಜ್ಯುವೆಲ್ರಿ ಬಿಸ್ನೆಸ್ಸನ್ನು ಮಾಡ್ತಾ ಇದ್ದೀರಿ, ಅದರ ಆಭರಣಗಳ ಒಂದು ತಯಾರಿಕೆಯನ್ನು ಮಾಡ್ತಾ ಇದ್ದೀರಿ. ಅವರಿಗೆ ಭೂರಿ ಲಾಭ ಆಗುವ ಒಂದು ಸೂಚನೆ. ಪ್ರೀತಿ ಪ್ರೇಮ ಈ ಥರ ಓಡಾಡ್ತಾ ಇದ್ದೀರಿ, ಅವರಿಗೆ ಈ 2 ತಿಂಗಳಲ್ಲಿ ಮದುವೆ ನಿಶ್ಚಯ ಆಗುವ ಒಂದು ಶುಭಯೋಗಗಳು ಕಂಡು ಬರ್ತಾ ಇದೆ. 50% ಖರ್ಚು ಬಾಬ್ತುಗಳು ಕೂಡ ಕಾಣುತ್ತೆ. ಅಲಂಕಾರ ಸಾಮಗ್ರಿಗಳಿಗೆ ಪ್ರಾಸಾದನ ಅಂತ ಹೇಳಿದ್ರು. ಪ್ರಾಸಾದನೆಗಳಿಗೆ ಹಣದ ರೂಪದಲ್ಲಿ ವ್ಯಯ ಆಗಿದ್ದು ಆಭರಣದ ರೂಪದಲ್ಲಿ ನಿಮ್ಮ ಮನೆ ಸೇರುತ್ತೆ ಅಂತಕ್ಕಂಥದ್ದಾಯಿತು. ಡಿಸೆಂಬರ್ 5ರಿಂದ 2026 ಮೇ ಅಂತ್ಯದವರೆಗೂ ವೃಶ್ಚಿಕ ರಾಶಿಯವರಿಗೆ ಗುರುವು ಅಯಸಪಾದದಲ್ಲಿ ಸಂಚಾರ. ಈ ಮೂರ್ಛಾದಿ ರೋಗ ಸಂಭವ ಅಂತ ಹೇಳ್ತು. ಅಂದರೆ ಈ ಫಿಟ್ಸ್ ಬರ್ತಕ್ಕಂಥದ್ದು ಮಕ್ಕಳಿಗೆ. ಆಸ್ತಿಯನ್ನು ನಾನು ಮಾರಿದೆ ಅದರಿಂದ ಹಣ ಆಗುತ್ತೆ ಅಂತ ಹೋದಾಗ ಮೋಸಕ್ಕೆ ಒಳಗಾಗಬಹುದಾಗಿರ್ತಕ್ಕಂಥ ಒಂದು ಅವಯವಗಳು ಕೂಡ ಕಂಡು ಬರ್ತಾ ಇದೆ. 18 ವರ್ಷ ದಾಟಿದ ಮಕ್ಕಳಿದ್ದರೆ ಅವರಿಂದ ಮಕ್ಕಳಿಂದಲೂ ಕೂಡ ನಿಮಗೆ ಹೆಚ್ಚಿನ ಲಾಭವು ಹೆಚ್ಚಿನ ಸುಖವು, ನಿಮ್ಮ ಮಕ್ಕಳಿಗೆ ಪ್ರಗತಿ ಉಂಟಾಗುತ್ತೆ ಅಂತಕ್ಕಂಥದ್ದು. ನಿಮ್ಮ ಕಾಲಭೈರವನ ಪ್ರಾರ್ಥನೆಯನ್ನು ಮಾಡಬೇಕು. ನಮಸ್ಕಾರ ವೀಕ್ಷಕರೇ, ಟಿವಿ ವಿಕ್ರಮ ಹಂಸಧ್ವನಿ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶ್ವೇತಾ. ಯೋಗ ಸೂತ್ರ ಮತ್ತು ಆಧ್ಯಾತ್ಮಿಕತೆಯ ಅರ್ಥಪೂರ್ಣ ವಿಚಾರಗಳನ್ನು ತಿಳಿಸುವಂತಹ ವೇದಿಕೆಯೇ ಹಂಸಧ್ವನಿ ಕಾರ್ಯಕ್ರಮ. ಎಂದಿನಂತೆ ತಮ್ಮ ಉತ್ಕೃಷ್ಟ ವಿಚಾರಧಾರೆಗಳಿಂದ ಬದುಕಿನ ಸಾರ ತಿಳಿಸುತ್ತಿರುವಂತಹ ತತ್ವಜ್ಞಾನಿಗಳು, ಧರ್ಮಶಾಸ್ತ್ರ ಪಾರಂಗತರು, ವೇದಶಾಸ್ತ್ರ ಪರಿಣಿತರು ಆಗಿರುವಂತಹ ಹಂಸಶ್ರೀ ಸವಿತೃ ಶರ್ಮಾ ಗುರೂಜಿ ಇದ್ದಾರೆ. ಗುರೂಜಿ, ನಿಮಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದ ಶಂಕರಂ ಲೋಕಶಂಕರಂ. ಶ್ರೀಮದ್ ಜಗದ್ಗುರು ಶ್ರೀ 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 ಸಚ್ಚಿದಾನಂದ ಬಾಲಕೇಶ್ವರ ಭಾರತಿ ಮಹಾಸ್ವಾಮಿನೇ ನಮಃ. ಜೈ ಗುರುದೇವ ದತ್ತ. ವೀಕ್ಷಕರೆಲ್ಲರಿಗೂ ಮಂಗಳೋದಯ, ಎಲ್ಲರಿಗೂ ಸನ್ಮಂಗಳವಾಗಿದೆ. ವೀಕ್ಷಕರೇ, ಗುರು ಗೋಚಾರ ಫಲಗಳ ಸರಣಿ ಸಂಚಿಕೆಯನ್ನು ಮಾಡ್ತಾ ಇದ್ದೀವಿ. ಇವತ್ತಿನ ಸಂಚಿಕೆಯಲ್ಲಿ ವೃಶ್ಚಿಕ ರಾಶಿಯ ಬಗ್ಗೆ ತಿಳಿದುಕೊಳ್ಳೋಣ. ಹಾಗಾದರೆ ಗುರುಜಿ, ವೃಶ್ಚಿಕ ರಾಶಿಯಲ್ಲಿ ಹುಟ್ಟಿದವರು ಯಾವ ರೀತಿ ಸಿದ್ಧರಿರಬೇಕು ಅಂತ ತಿಳಿಸ್ಕೊಡಿ. ವೃಶ್ಚಿಕ ರಾಶಿಯವರಿಗೆ ಅಕ್ಟೋಬರ್ 18ರಿಂದ ಡಿಸೆಂಬರ್ 5ರವರೆಗೂ ಫಲ. 18 ಅಕ್ಟೋಬರಿಂದ ಡಿಸೆಂಬರ್ 5ರವರೆಗೂ ಫಲ. ಕರ್ಕಾಟಕಕ್ಕೆ ಗುರು ಬಂದಾಗ, ಗುರು ಈ ಕಾಲದಲ್ಲಿ ತಾಮ್ರಪಾದದಲ್ಲಿ ಸಂಚಾರವನ್ನು ಮಾಡ್ತಾ ಇರ್ತಾನೆ. ಈ ಕಾಲದಲ್ಲಿ ಪಾಲುದಾರಿಕೆ ವ್ಯಾಪಾರದಲ್ಲಿ ಹೆಚ್ಚಿನ ಧನಲಾಭ ಆಗ್ತಕ್ಕಂಥದ್ದು, ಹೆಂಡತಿ ಗಂಡನ ಮುಖಾಂತರ ನಿಮಗೆ ಹೆಚ್ಚಿನ ಧನಲಾಭ ಆಗ್ತಕ್ಕಂಥದ್ದು, ಮತ್ತು ಯಾರೋ ವಿಶಿಷ್ಟವಾಗಿ ಬಟ್ಟೆ ಬರೆಗಳ ವ್ಯಾಪಾರವನ್ನು ಮಾಡ್ತಾ ಇದ್ದೀರಿ, ಟೆಕ್ಸ್ಟೈಲ್ಸ್ ಮತ್ತು ಜ್ಯುವೆಲ್ರಿ ಬಿಸ್ನೆಸ್ಸನ್ನು ಮಾಡ್ತಾ ಇದ್ದೀರಿ, ಅದರ ಆಭರಣಗಳ ಒಂದು ತಯಾರಿಕೆಯನ್ನು ಮಾಡ್ತಾ ಇದ್ದೀರಿ, ಅವರಿಗೆ ಭೂರಿ ಲಾಭ ಆಗುವ ಒಂದು ಸೂಚನೆ ಇದೆ. ಇದ್ದಕ್ಕಿದ್ದ ಹಾಗೆ ಹೆಚ್ಚಿನ ಅನುಕೂಲಗಳು ಮತ್ತು ಶುಭತ್ವಗಳು ಉಂಟಾಗ್ತಕ್ಕಂಥ ಒಂದು ಶುಭ ನಮಗೆ ಇಲ್ಲಿ ಕಂಡುಬರುತ್ತೆ. ಮತ್ತು ವೃಶ್ಚಿಕ ರಾಶಿಯವರ ಮಕ್ಕಳಿಗೆ ಈ ವರ್ಷದಲ್ಲಿ ಈ 2 ತಿಂಗಳಲ್ಲಿ ಮದುವೆ ನಿಶ್ಚಯ ಆಗುವ ಒಂದು ಶುಭಯೋಗಗಳು ಕಂಡು ಬರ್ತಾ ಇದೆ. ಮತ್ತು ಯಾವ ವೃಶ್ಚಿಕ ರಾಶಿ ಸಂಜಾತರು ಪ್ರೀತಿ ಪ್ರೇಮ ಈ ಥರ ಓಡಾಡ್ತಾ ಇದ್ದೀರಿ, ಅವರಿಗೆ ಅಂತಹ ಒಂದು ಪ್ರೀತಿಸಿದ ಹುಡುಗಿಯೋ ಅಥವಾ ಹುಡುಗನೋ, ಮನದನ್ನೆಯೋ ಅಥವಾ ಮನಸ್ಸಿನಲ್ಲಿರ್ತಕ್ಕಂಥವನೊಂದಿಗೆ ಮದುವೆ ಆಗಬಹುದಾಗಿರ್ತಕ್ಕಂತಹ ಶುಭಕರವಾಗಿರ್ತಕ್ಕಂತಹ ಒಂದು ಯೋಗಗಳು ಕಂಡು ಬರ್ತಾ ಇದೆ. ಹಾಗೆ ಯಾರು ಈ ಮೃದಂಗ, ಪರ್ಕಷನ್ ಇನ್ಸ್ಟ್ರೂಮೆಂಟ್ಸ್ ಅಂತ ಹೇಳ್ತೀವಿ, ಚರ್ಮ ವಾದ್ಯಗಳು, ತಬಲಾನು ಆಗಬಹುದು, ಆ ಥರದ ಒಂದು ವಾದಕರು ಮತ್ತು ಕಲಾಗಾರರಿದ್ದೀರಿ, ಅವರಿಗೂ ಕೂಡ ವೃಶ್ಚಿಕ ರಾಶಿಯವರಿಗೆ ಅದ್ಭುತವಾಗಿರ್ತಕ್ಕಂತಹ ಶುಭ ಫಲಗಳು ಸಂದಾಯ ಆಗ್ತಾ ಇರೋದು ನಮಗೆ ಕಂಡು ಬರ್ತಾ ಇದೆ. ಇದು ಶುಭ ಫಲಗಳಾಯಿತು. ಇನ್ನು ಪಾಪ ಫಲದ ಕಡೆ ನಾವು ನೋಡಲಾಗಿ ಹಣ ಲಾಭ ಆಯಿತು ಪಾಲುದಾರರಿಂದ, ಗಂಡ ಹೆಂಡತಿ ಅಂತ ನೋಡಿದಾಗ್ಯೂ ಕೂಡ ಅದೇ ರೀತಿಯಾಗಿ ಒಂದು 50% ಖರ್ಚು ಬಾಬ್ತುಗಳು ಕೂಡ ಕಾಣುತ್ತೆ. ಅಲಂಕಾರ ಸಾಮಗ್ರಿಗಳಿಗೆ ಪ್ರಾಸಾದನ ಅಂತ ಹೇಳಿದೆ. ಪ್ರಾಸಾದನೆಗಳಿಗೆ ಹೆಚ್ಚಿನ ಹಣ ವ್ಯಯ ಮಾಡ್ತಕ್ಕಂಥ ಒಂದು ಯೋಗಗಳು. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತಂದರೆ, ಆಭರಣ ವ್ಯಾಪಾರರಿಗೆ ಲಾಭ ಅಂತ ಬಂತು, ಇಲ್ಲಿ ನಷ್ಟ ಅಂತ ಬಂತು. ಅರ್ಥ ಏನು ಅಂತಂದರೆ ಅವ್ರಿಗೆ ಲಾಭ ಆಗಬೇಕಾದ್ರೆ ನಾವು ಹೋಗಿ ದುಡ್ಡು ಕೊಟ್ಟು ತಂದರೆ ತಾನೇ ಆಗೋದು. ಆದರೆ ಹಣದ ರೂಪದಲ್ಲಿ ವ್ಯಯ ಆಗಿದ್ದು ಆಭರಣದ ರೂಪದಲ್ಲಿ ನಿಮ್ಮ ಮನೆ ಸೇರುತ್ತೆ ಅಂತಕ್ಕಂಥದ್ದಾಯಿತು. ಮಕ್ಕಳಿಗಾಗಿಯೂ ಕೂಡ ವ್ಯಯ ಮಾಡ್ತೀರಿ ಅಂತಾಯಿತು. ಆ ವೃಶ್ಚಿಕ ರಾಶಿ ಮಕ್ಕಳಿಗೆ ಹೇಳಿದ ಮದುವೆ ಆಯಿತು ಅಂದರೆ ವ್ಯಯನೂ ಆಗಬೇಕಲ್ಲ, ಅವೆರಡು ಒಂದರೊಟ್ಟಿಗೆ ಒಂದು ಸೇರಿಕೊಂಡು ತಾಳಮೇಳ ಹಾಗೆ ಹೋಗ್ತಾ ಇರುತ್ತೆ ಅಂತಕ್ಕಂಥದ್ದನ್ನು ತಿಳಿದುಕೊಳ್ಳಬಹುದು. ಡಿಸೆಂಬರ್ 5ರಿಂದ 2026 ಮೇ ಅಂತ್ಯದವರೆಗೂ ವೃಶ್ಚಿಕ ರಾಶಿಯವರಿಗೆ ಗುರುವು ಅಯಸಪಾದದಲ್ಲಿ ಸಂಚಾರ. ಇದು ಅಂತಹ ಉತ್ತಮ ಅಲ್ಲ, ಕೆಲವು ಉತ್ತಮವು ಮಾಡುತ್ತೆ. ಅದೇನು ಅಂತ ನಾವು ನೋಡಿದಾಗ, ದಿಢೀರನೇ ಹಣವನ್ನು ಕಳೆದುಕೊಳ್ತಕ್ಕಂಥದ್ದು, ಆಸ್ತಿ ಕೈಬಿಟ್ಟು ಹೋಗ್ತಕ್ಕಂಥದ್ದು, ಅಥವಾ ಯಾವುದಾದರೂ ಒಂದು ಆಸ್ತಿಯನ್ನು ನಾನು ಮಾರಿದೆ ಅದರಿಂದ ಹಣ ಆಗುತ್ತೆ ಅಂತ ಹೋದಾಗ ಮೋಸಕ್ಕೆ ಒಳಗಾಗಬಹುದಾಗಿರ್ತಕ್ಕಂಥ ಒಂದು ಅವಯವಗಳು ಕೂಡ ಕಂಡು ಬರ್ತಾ ಇದೆ. ಆದ್ದರಿಂದ ಯಾವುದಾದರೂ ಆಸ್ತಿಯನ್ನು ಮಾರಾಟ ಮಾಡಬೇಕು ಅಂತ ಇದ್ದರೆ ವೃಶ್ಚಿಕ ರಾಶಿಯವರು ಬಹಳ ಜೋಪಾನದಿಂದ ಆ ಅಂತ ಕೆಲಸ ಕಾರ್ಯಗಳನ್ನು ಮಾಡ್ತಕ್ಕಂಥದ್ದು ಶುಭ ಅಂತ ಹೇಳಿ ನಾವು ಹೇಳಬಹುದು. ಮಕ್ಕಳಿಗೂ ಸ್ವಲ್ಪ ತೊಂದರೆ ಉಂಟಾಗುವ ಒಂದು ಸೂಚನೆಗಳು ಕಂಡುಬರುತ್ತೆ. ಅದು ಯಾವುದು ಹೇಳುತ್ತೆ ಅಂತಂದರೆ,
ಈ ಮೂರ್ಛಾದಿ ರೋಗ ಸಂಭವ ಅಂತ ಹೇಳ್ತು. ಅಂದರೆ ಈ ಫಿಟ್ಸ್ ಬರ್ತಕ್ಕಂಥದ್ದು ಮಕ್ಕಳಿಗೆ ಕನ್ವಲ್ಷನ್ಸ್ ಅಂತ ಕರೀತಾರೆ ಆಂಗ್ಲ ಭಾಷೆಯಲ್ಲಿ, ಅದು ಬರ್ತಕ್ಕಂಥದ್ದು. ಅದರಲ್ಲೂ ಯಾವ ವೃಶ್ಚಿಕದವರಿಗೆ ಚಿಕ್ಕ ಮಕ್ಕಳಿದ್ದರೆ ಮಗುವಿನ ಆರೋಗ್ಯದ ಕಡೆ ಹೆಚ್ಚಿನ ಕಾಳಜಿಯನ್ನು ಗಮನವನ್ನು ನೀವು ಕೊಡಬೇಕು. ಅನ್ಯಥಾ ಮಗುವಿಗೆ ಈ ಥರದ ಒಂದು ಫಿಟ್ಸ್ ಬರ್ತಕ್ಕಂಥದ್ದು ಮತ್ತು ನರವ್ಯೂಹಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಮತ್ತು ಮೂರ್ಛೆ ರೋಗಗಳು ಸಂಭವಿಸಬಹುದಾಗಿರ್ತಕ್ಕಂತಹ ಯೋಗಗಳು ಇದೆ. ಮಕ್ಕಳ ಬಗ್ಗೆ ಹೆಚ್ಚಿನ ಗಮನವನ್ನು ಕೊಡಿ. ಅದೇ ರೀತಿಯಾಗಿ ಹಣದ ಲಾಭ ಉಂಟಾಗ್ತಕ್ಕಂಥದ್ದು ಬೆಳೆದು ನಿಂತಿರೋ ಮಕ್ಕಳಿದ್ದಾರೆ, 18 ವರ್ಷ ದಾಟಿದ ಮಕ್ಕಳಿದ್ದರೆ ಅವರಿಂದ ಮಕ್ಕಳಿಂದಲೂ ಕೂಡ ನಿಮಗೆ ಹೆಚ್ಚಿನ ಲಾಭವು ಹೆಚ್ಚಿನ ಸುಖವು, ನಿಮ್ಮ ಮಕ್ಕಳಿಗೆ ಪ್ರಗತಿ ಉಂಟಾಗುತ್ತೆ ಅಂತಕ್ಕಂಥದ್ದು, ನಿಮ್ಮ ಮಕ್ಕಳಿಗೂ ಕೂಡ ಉದ್ಯೋಗದ ಲಾಭ ಉಂಟಾಗುತ್ತೆ ಅಂತಕ್ಕಂಥದ್ದು ವೃಶ್ಚಿಕ ರಾಶಿಯವರ ಫಲಗಳು ಇಲ್ಲಿ ನಮಗೆ ಕಂಡುಬರುತ್ತೆ. ಏನಪ್ಪ ಪರಿಹಾರವನ್ನು ಮಾಡಬೇಕು ವೃಶ್ಚಿಕದವರು ಈ ಕಾಲದಲ್ಲಿ ಅಂತಂದರೆ ಕಾಲಭೈರವನ ಪ್ರಾರ್ಥನೆಯನ್ನು ಮಾಡಬೇಕು. ಹೆಚ್ಚು ಕಾಲಭೈರವನ ಒಂದು ಸ್ತೋತ್ರವನ್ನು ಹೇಳ್ತಕ್ಕಂಥದ್ದು, ಕಾಲಭೈರವ ಸ್ವಾಮಿಯ ದರ್ಶನವನ್ನು ಮಾಡ್ತಕ್ಕಂಥದ್ದು, ಸದಾಕಾಲ ಕಾಲಭೈರವಾಯ ನಮಃ ಕಾಲಭೈರವಾಯ ನಮಃ ಅಂತಕ್ಕಂತಹ ಒಂದು ನಾಮಮಂತ್ರದ ಒಂದು ಜಪವನ್ನು ಮಾಡದೇ ಆದರೆ ಆ ಥರ ಮಾಡಿದರೆ ಈ ಮಕ್ಕಳಿಗೆ ತೊಂದರೆ ಆಗ್ತಕ್ಕಂಥದ್ದು ಅಥವಾ ಕಷ್ಟ ನಷ್ಟ ಉಂಟಾಗ್ತಕ್ಕಂಥದ್ದು, ದಿಢೀರನೇ ಹಣ ವ್ಯಯ ಆಗುತ್ತೆ ಅಂತ ಹೇಳಿರ್ತಕ್ಕಂತಹ ಪಾಪ ಫಲಗಳು ನೀಗಿ ಆ ಭೈರವನ ಒಂದು ಅನುಗ್ರಹದಿಂದ ವೃಶ್ಚಿಕದವರು ಸುಖಿಸಬಹುದು ಅಂತಕ್ಕಂಥದ್ದು ಗುರುಗೋಚಾರದ ಫಲ. ಖಂಡಿತ ಗುರುಜಿ, ವೃಶ್ಚಿಕ ರಾಶಿಯಲ್ಲಿ ಹುಟ್ಟಿದವರಿಗೆ ಕೆಟ್ಟದಾಗುವ ಸಾಧ್ಯತೆಗಳು ಇದೇ ನಿಜ. ಆದರೆ ಹಾಗಂತ ಧೃತಿಗೆಡದೆ ಯಾವ ರೀತಿ ಹೆಚ್ಚಿನ ಜಾಗೃತಿಯನ್ನು ಕಾಳಜಿಯನ್ನು ವಹಿಸಿದಾಗ ಒಳಿತಾಗುತ್ತೆ ಎನ್ನುವಂತಹ ಸಾಂತ್ವನದ ಮಾತುಗಳನ್ನು ತಿಳಿಸ್ಕೊಟ್ಟಿದ್ದೀರಿ. ಧನ್ಯವಾದಗಳು ಗುರುಜಿ. ಮಂಗಳ ಮಹೇಶ್ವರಿ ಶುಭಂ ಕರೋತು. ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ಗುರು ಗೋಚಾರ ಫಲದಲ್ಲಿ ವೃಶ್ಚಿಕ ರಾಶಿಯಲ್ಲಿ ಹುಟ್ಟಿದವರು ಯಾವ ರೀತಿ ಸಿದ್ಧರಿರಬೇಕು ಅನ್ನೋದನ್ನು ತಿಳಿದುಕೊಂಡಿದ್ದೀವಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ರಾಶಿಯ ಬಗ್ಗೆ ತಿಳಿದುಕೊಳ್ಳೋಣ. ನಿಮ್ಮಲ್ಲೂ ಕೂಡ ಪ್ರಶ್ನೆಗಳು ಸಮಸ್ಯೆಗಳಿದ್ದಲ್ಲಿ ನಮ್ಮ ಸ್ಕ್ರೀನ್ ಮೇಲೆ ಇರುವಂತಹ ನಂಬರನ್ನು ಕಾಂಟ್ಯಾಕ್ಟ್ ಮಾಡಿ ಗುರುಜಿಗಳನ್ನು ನೇರವಾಗಿ ಸಂಪರ್ಕಿಸಿ ಪರಿಹಾರವನ್ನು ಕಂಡುಕೊಳ್ಳಬಹುದು. ನಮಸ್ಕಾರ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.